ನಾವು ಹೇಳ್ತಾ ಇದ್ವಿ ದ್ರಾವಿಡರ ನೆಲದಲ್ಲಿ ಅತ್ಯಂತ ದೊಡ್ಡ ಕರಾಳ ಅಧ್ಯಾಯ ಅಂತ ಹೇಳಿದ್ರೆ ಇದೇ ಕಾಲ್ ತುಳಿತ ಅಂತ. ಈ ಬೆನ್ನಲ್ಲೇ ಈ ವ್ಯಕ್ತಿ ಈಗ ಎಲ್ಲರ ಕೇಂದ್ರ ಬಿಂದು ಆಗಿದ್ದಾನೆ. ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ ತುಳಿತಕ್ಕೆ ಬಲಿಯಾದವರ ಸಂಖ್ಯೆ 41. ನಟ ವಿಜಯ್ ಬಂಧಿಸುವಂತೆ ಪೋಸ್ಟರ್ ಅಂಟಿಸಿ ಈಗ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ತಮಿಳು ಸ್ಟೂಡೆಂಟ್ಸ್ ಯೂನಿಯನ್ನಿಂದ ಈ ಪೋಸ್ಟರ್ ವಾರ್ ನಡೀತಾ ಇದೆ. ವಿಜಯ್ ಕೈಗೆ ರಕ್ತ ಅಂಟಿದ ಪೋಸ್ಟರ್ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜ ಅಲ್ವಾ ಅದು? ರಕ್ತದ ಕಲೆಗಳು ಇವ್ರ ಕೈಗೆ ಅಂಟಿರೋದು ನಿಜ, ಅದರಲ್ಲಿ ಎರಡು ಮಾತಿಲ್ಲ. ಚಿಕ್ಕದಾದ ಜಾಗ ಷಡ್ಯಂತ್ರ ಅಂತೆಲ್ಲ ನಿಮ್ಮ ಮುಂಚೆನೇ ಗೊತ್ತಿದ್ದಿದ್ರೆ ನೀವು ಅದನ್ನು ತಪ್ಪಿಸೋದಕ್ಕೆ ಅವಕಾಶ ಇತ್ತು ರ್ಯಾಲಿ ಕ್ಯಾನ್ಸಲ್ ಮಾಡೋದ್ರ ಮೂಲಕ. ಅದು ನೀವು ಮಾಡಿಲ್ಲ. ಹೀಗಾಗಿ ಆಕ್ರೋಶವನ್ನು ಎದುರಿಸಿ. ಪರಿಹಾರ ಕೊಟ್ಟಿದ ತಕ್ಷಣ ಸತ್ತವರು ಆಚೆ ಬರಲ್ಲ. ಆಕ್ರೋಶದ ಪೋಸ್ಟರ್ಗಳನ್ನು ನೋಡ್ತಾ ಇದ್ದೀರಾ. ತಮಿಳಲ್ಲಿರೋದ್ರಿಂದ ಓದೋದಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಬಟ್ ಪೋಸ್ಟರ್ನಲ್ಲಿರೋ ಭಾವನೆ ಒಂದೇ, ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಬರ್ಕೊಂಡಿದ್ದಾರಂತೆ. ಆಮೇಲೆ ಇವ್ರದ್ದು ಟ್ವೀಟಲ್ಲಿ ಜನ ನಿರೀಕ್ಷೆ ಮಾಡ್ತಾ ಇದ್ದಿದ್ದು, ನನಗೆ ನಾಚಿಕೆ ಆಗ್ತಾ ಇದೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಅಂತ. ಅವ್ರದ್ದು ಎಲ್ಲಾದರೂ ಒಂದು ಸಾಲಿರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಯಾವುದೂ ಇರಲಿಲ್ಲ. ಅದು ಬಿಟ್ಟು ಸುಮ್ಮನೆ ಸಿನಿಮಾ ಡೈಲಾಗ್ಗಳು, ನನ್ನ ಹೃದಯ ಛಿದ್ರವಾಗಿದೆ, ನಾನು ಮನೆಯವ್ರನ್ನ ಕಳ್ಕೊಂಡಿದ್ದೀನಿ. ಮನೆಯವ್ರನ್ನ ಕಳ್ಕೊಂಡ್ರೆ ಎಲ್ಲೋ ಕೂತ್ಕೊಂಡು ಟ್ವೀಟ್ ಮಾಡ್ತೀರಾ ನೀವು? ನಿಮ್ಮ ಮನೇಲಿ ಯಾರಾದರೂ ಸತ್ತಾಗ ಟ್ವೀಟ್ ಮಾಡ್ತೀರಾ ರೂಮ್ಗೆ ಹೋಗ್ಬಿಟ್ಟು? ಅಥವಾ ಮನೆಯವ್ರ ಜೊತೆ ಇರ್ತೀರಾ? ಹೊಡಿತಾರೆ ಅನ್ನೋದು ಭಯನಾ? ಅದನ್ನೆಲ್ಲ ಎದುರಿಸಿದ್ರೆ ತಾನೇ ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಇದೆ. ಹವ್ಯಾಸ ಇಟ್ಕೊಂಡು ರಾಜಕಾರಣಕ್ಕೆ ಬಂದರೆ ಹೀಗೆ ಆಗೋದು.